ನಮಸ್ಕಾರಗಳು. ಇವತ್ತಿನ ನಮ್ಮ ಹಾಸ್ಯಕ್ಕೊಂದು ವಿಷಯ ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ತರಲೆ ಪ್ರಶ್ನೆಗಳೊಂದಿಗೆ ಯಾವ್ಯಾವ ರೀತಿ ಜನಸಾಮಾನ್ಯರು ತರಲೆ ಉತ್ತರಗಳನ್ನ ಕೊಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಸಮರ್ಥ ಯಾರಿಟ್ಟಿದ್ದು? ನಾವಪ್ಪ ನಾವಮ್ಮ ಇಬ್ರೇ ಇನ್ಯಾರು ಇಟ್ಟಿಲ್ಲ ಅಲ್ಲ. ನಾವ್ ಅಪ್ಪನ ಮಾತಾನೆ 3 ಸಲ ಕಿವಿಲ್ ಕೂಗೋದು. ಇನ್ಯಾರು ಬೇರೆ ಅಲ್ಲ ಊಟಕ್ಕೆ ಬಂದಿದ್ರು ಬೇರೆಯವರೆಲ್ಲ. ನಾಮಕರಣ ದಿನ ಮುಯ್ ಕೊಟ್ಬಿಟ್ಟು ಹೋದ್ರು. ಮುಯ್ ಕೊಟ್ರ ಎಣಿಸ್ಕೊಂಡ್ರ? ನಾವ್ ಎಣಿಸ್ಕೊಂಡ್ ನಾವ್ ಚಿಕ್ಕ ಹುಡುಗರಲ್ವಾ ಆಗ. ಚಿಕ್ಕ ಹುಡುಗರಾಗ ಇವ್ರೇನ್ ಎಣಿಸ್ಕೊಂಡಿಲ್ಲ. ನಾವ್ ಎಣಿಸ್ಕೊಂಡಿಲ್ಲ. ಬೇಡ ಎಣಿಸ್ಕೊಳಕ್ಕೂ ಹೋಗ್ಬಿಡಿ, ಇನ್ನ ಟೈಮ್ ಇದೆ ಮುಂದೆ. ಅದಕ್ಕೆ ಕಾಲೇಜಲ್ಲಿ ಅಕಸ್ಮಾತ್ ನೀವು ಚಕ್ಕರ್ ಹೊಡೆದು ಯಾವ್ದೋ ಫಿಲಮ್ಗೆ ಹೋಗಿರ್ತೀರಾ? ಹೌದು, ಹೋಗಿ ಎಷ್ಟ್ ಸಲ ಹೋಗಿದ್ದೀರಾ? ಸುಮಾರು ಸಲ ಹೋಗಿದ್ವಿ, ಲೆಕ್ಕ ಹಾಕಕ್ಕಾಗಲ್ಲ. ಅವ್ರ ಕೆಲ್ಸನೇ ಅದು. ಕಾಲೇಜ್ಗೆ ಅಷ್ಟಾಗಿ ಬರಲ್ಲ ಅವ್ರು, ಫಿಲಮೇ ಜಾಸ್ತಿ ಹೋಗೋದು. ಆದ್ರೂ ಫಿಲಮ್ ಪಾಠಕ್ಕಿಂತ ಫಿಲಮ್ಗಳೇ ಬೆಸ್ಟ್ ಅನ್ಸಲ್ಲ. ಅದರಲ್ಲೂ ಒಂದ್ಸಲ ಮಾರಲ್ ಗಿರಲ್ ಇರುತ್ತೆ ತಿಳ್ಕೊಳ್ಳೋಂಥದ್ದು. ಯಾವ್ದ್ರಲ್ಲಿ? ಅಲ್ಲ ಎಂತ ಒಂಥರ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇರ್ಬೋದು ಆತರ. ಆಮೇಲೆ ಆಕ್ಷನ್ ಅಷ್ಟೇ. ಕೇಳ್ತವ್ರೆ ಲಿಸ್ಟ್ ಬಿಡಿ ಸಬ್ಜೆಕ್ಟ್ ಸಾಕು. ಎಕ್ಸೆಟ್ರಾ ಯಾವ ತರ ಫಿಲಮ್ ನೋಡಿದಿರಾ? ನಾವು ಬೇಜಾರ್ ನೋಡಿದೇವಿ ಆಕ್ಷನ್ ಮೂವಿಗಳೇ. ಯಾಕಂದ್ರೆ ನಮ್ ಬಾಸ್ ದರ್ಶನ್ ಅಲ್ವಾ? ಯಾವ ತರ ದರ್ಶನ್ ಫ್ಯಾನ್? ದರ್ಶನ್ ಫ್ಯಾನ್ ನೀವು? ದರ್ಶನ್ ಯಾವ ತರ ಆಕ್ಷನ್ ಫಿಲಮ್ಗಳು ನೋಡ್ತೀರಾ? ನಾವು ಆಕ್ಷನ್ ಅಂದ್ರೆ ಅದೇ ಈ ಫೈಟ್ಸ್ ಮಾಸ್. ಏನೋ ನಿಮ್ಮ ನಗುವಿನ ಮಧ್ಯೆ ಏನೋ ಒಂದು ಬೇರೆ ತರ ಆಕ್ಷನ್ ಫಿಲಮ್ ನೋಡ್ರಂಗ್ ಕಾಣುತ್ತೆ. ಆತರ ನನ್ನ ಮಕ್ಕ ನೋಡ್ರೆ ಹೆಂಗ್ ಕಾಣಿಸ್ತೀನ? ನೀವು ಆ ನಸುನಗೆ ಇದೆಯಲ್ಲ, ನಸುನಗೆ ಅಂತ ಹಂಗೆಲ್ಲ ಏನಿಲ್ಲ. ಓಕೆ, ನೀವು ಚಕ್ಕರ್ ಹೊಡೆದ್ಬಿಟ್ಟು ಯಾವ್ದೋ ಒಂದು ಫಿಲಮ್ಗೆ ಹೋಗಿರ್ತೀರಾ, ಅಂದ್ರೆ ಮಾಸ್ಟರ್ ಗಳಿಗೆ ಸುಳ್ಳು ಹೇಳ್ಬಿಟ್ಟು ಯಾವ್ದೋ ಒಂದು ಫಿಲಮ್ಗೆ ಹೋಗಿ ಕೂತಿರ್ತೀರಾ. ಇಂಟರ್ವಲ್ ಅಲ್ಲಿ ನಿಮ್ಮ ಮಾಸ್ಟ್ರೇ ಬಂದಿರ್ತಾರೆ ಅಲ್ಲಿಗೆ. ಆಗ ನೀವು ಏನು ಹೇಳಿ ಬಚಾವಾಗ್ತೀರಾ? ಸರ್ ತುಂಬಾ ತಿಂಗಳಿಂದ ಕಾಯ್ತಾ ಇದೀನಿ ಮೂವಿ. ಇದು ಬ್ಲಾಕ್ ಬಸ್ಟರ್ ಮೂವಿ. ಬೇಕಾದ್ರೆ ನಿಮ್ ಪಾಠ ಬೇಕಾದ್ರೆ ಮಿಸ್ ಮಾಡ್ಕೊಂತೀವಿ, ಈ ಫಿಲಮ್ ಮಾತ್ರ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಸೂಪರ್ ಡೂಪರ್ ಇಟ್ಟು ಸರಿ ಅನ್ಕೊಂಬೇಡಿ. ಈಗ ಫಿಲಮ್ ನೋಡಿ ನಿಮ್ ಪಾಡಿಗೆ ನೀವು, ಇನ್ ಮಿಕ್ಕಿದೆಲ್ಲ ಕಾಲೇಜಲ್ಲಿ ಮಾತಾಡ್ಕೊಳ್ಳೋಣ. ಹಿಂಗೆ ಸರ್, ಬಹಳ ಒಳ್ಳೆ ಫಿಲಮ್. ಅದಕ್ಕೋಸ್ಕರ ಸುಮಾರು ವರ್ಷದಿಂದ ಕಾಯ್ತಾ ಇದ್ದೆ. ಅದಕ್ಕೋಸ್ಕರ ಈಗ ಮುಚ್ಕೊಂಡು ಫಿಲಮ್ ನೋಡಿ ಸರ್. ಆಮೇಲೆ ಮುಂದಕ್ಕೆ ಏನಿದ್ರು ಕ್ಲಾಸಿಗೆ ಬಂದಾಗ ಮಾತಾಡ್ಕೊಳ್ಳೋಣ ಅಂತ. ಮುಚ್ಕೊಂಡ್ ಫಿಲಮ್ ನೋಡಿ ಹಂಗನಲ್ಲ, ಮುಚ್ಕೊಂಡ್ ಗಿಚ್ಕೊಂಡ್ ಅನ್ನಲ್ಲ. ಒಟ್ನಲ್ಲಿ ಫಿಲಮ್ ನೋಡಿ ಸರ್, ಆಮೇಲೆ ಮುಂದಕ್ಕೆ ಮಾತಾಡೋಣ. ಅವ್ರಿಗೆ ಏನೋ ಒಂದು ಸಮೋಸ ಕೊಡ್ಸ್ಬಿಟ್ಟು ಏನ್ ಕೇಳಿದ್ರು ಕೊಡ್ಸೋಣ. ಸಮೋಸ ಅಂತಲ್ಲ, ಏನ್ ಕೇಳಿದ್ರು ಕೊಡ್ಸೋಣ. ಜನರಲ್ ಆಗಿ ಏನ್ ಕೇಳಿದ್ರು ಕೊಡ್ಸೋಣ. ಏನೇನ್ ಕೊಡ್ಸಿದ್ರೆ ಇದುವರೆಗೂ? ನಾವು ಕೊಡ್ಸಿಲ್ಲ, ತಗೊಂಡ ಅಭ್ಯಾಸ ನಮ್ಗೆ ಕೊಡ್ಸಬೇಸಿಲ್ಲ. ಅಂತ ಪರಿಸ್ಥಿತಿ ಬಂದಾಗ ಮಾತ್ರ ಕೊಡಿಸ್ತೀವಿ. ಮನೆ ಜೊತೆ ಫಿಲ್ಮ್ ಬಂದಿದೆ, ಮನೆ ಕರ್ಕೊಂಡ್ ಬಂದ್ರೆ ಅಂತ ಹೇಳ್ತೀವಿ ಸರ್. ಮನೆ ನಮ್ಮ ತಂದೆ ತಾಯಿ ಜೊತೆ ಫಿಲ್ಮ್ ಬಂದಿದೆ. ನಮ್ಮ ತಂದೆ ಚಕ್ಕರ್ ಹೊಡೆದ್ಬಿಟ್ರೆ? ಚಕ್ಕರ್ ಅಲ್ಲ, ಅವ್ರಿಗೆ ಹೇಳ್ದೆ ಬಂದಿರ್ತೀವಲ್ಲ ನಾವು ಮನೆಗೆ. ಕ್ಲಾಸ್ಗೆ ಹೋಗೋದ್ ಬಿಟ್ಬಿಟ್ಟು ಅಲ್ಲಿ ಹೋಗಿರ್ತೀರ? ನಾವು ಮನೆಗೆ ಹೋಗಿರ್ತೀವಿ, ಮನೆಯಿಂದ ನಮ್ಮ ಪೇರೆಂಟ್ಸ್ ಕರ್ಕೊಂಡು ಹೋಗಿರ್ತಾರೆ. ಮನೆಯಿಂದ ಹೋಗಿರ್ತೀರ, ಕ್ಲಾಸಲ್ಲಿ ಚಕ್ಕರ್ ಹೊಡೆದು ಹೋಗಿರಲ್ಲ? ಇದುವರೆಗೆ ಯಾವತ್ತೂ ಹೋಗಿಲ್ಲ. ಕ್ಲಾಸಿಗೆ ಚಕ್ಕರ್ ಹೊಡೆದಿಲ್ಲ? ಕಾಲೇಜಲ್ಲಿ ರಜಾ ಕೊಟ್ಟಾಗ ಮಾತ್ರ ಹೋಗಿದ್ವಿ ಅಷ್ಟೇ. ಹಂಗೆ ಹೇಳ್ಬಿಟ್ಟಿರ ಯಾರಿಗಾರು? ಏನು ಇಲ್ಲ ಸರ್, ಇದು ಬಹಳ ದಿನದಿಂದ ಎಕ್ಸ್ಪೆಕ್ಟ್ ಮಾಡಿದ ಫಿಲಮ್. ನಾವು ಪಟ ಫ್ಯಾನ್ ಇವ್ರದ್ದು. ನಾವು ಫಿಲಮ್ ನೋಡ್ಲೇಬೇಕು, ಕ್ಷಮಿಸ್ಬಿಡಿ ಸರ್ ಅಂತ ಕಾಲಿಗೆ ನಮಸ್ಕಾರ ಮಾಡ್ಕೊ. ಕಾಲ್ಗೆಲ್ಲ ಇಲ್ಲ ಸರ್, ಕಾಲ್ಗೆಲ್ಲ ಇಲ್ಲ. ಏನ್ ಮಾಡ್ತಾರೆ, ಒಂದಿನ ಆಚೆ ಹಾಕ್ತಾರೆ ಅಷ್ಟೇ. ಏನ್ ಮಾಡ್ತಾರೆ, ಒಂದಿನ ಆಚೆ ಹಾಕ್ತಾರೆ ಅಷ್ಟೇ. ಹೋಯ್ತಾರಪ್ಪ ಇನ್ನೊಂದು ಪಿಕ್ಚರ್ಗೆ ಆಚೆ ಹಾಕಿದ್ರೆ ಅದೇ ಕಾಯ್ತಿರ್ತಾರೆ ಇವರು ಅಲ್ವಾ? ಅಷ್ಟೇ. ಅದಕ್ಕೆ ಏನು ಕ್ಷಮಿಸ್ಬಿಡಿ ಅಂತೀರಾ ಅಷ್ಟೇ? ಇಲ್ಲ, ಕ್ಷಮಿಸೇನಲ್ಲ ಸರ್, ಬಹಳ ದಿನದಿಂದ ಎಕ್ಸ್ಪೆಕ್ಟ್ ಮಾಡಿದೆ ಫಿಲಮು. ನಮ್ ಬಾಸ್ದು ಹೋಗ್ಬೇಕಾಗಿದೆ. ಯಾರು ನಿಮ್ ಬಾಸು? ಅಲ್ಲ, ಅದಕ್ಕಿಂತ ಮುಂಚೆ ಅವ್ರು ಬಂದಿರ್ತಾರೆ. ನೀವೇನಕ್ ಬಂದ್ರಿ ಅಂತ ಕೇಳ್ತೀರ ನಾವು. ಅವ್ರನ್ನೇ ಕೇಳ್ತಾರೆ ಇವರು. ನೀವೇನಕ್ಕೆ ಬಂದ್ರಿ ನಮ್ಗೆ ಹೇಳ್ತಿರಲ್ಲ ಅಂತಾರೆ. ಅವ್ರು ಕೇಳ್ತೀರಿ, ಅವ್ರು ಇಲ್ಲ ಸರ್ ಅಂದ್ರೆ ನೀವ್ ಹೆಂಗೋ ನಾವು ಹಂಗೆ ಅಂತ ಹೇಳ್ತೀರಿ ಅಷ್ಟೇ. ನೀವ್ ಹೆಂಗೋ ನಾವು ಹಂಗೆ. ರಾಜ ತಥಾ ಪ್ರಜಾ, ಯಥಾ ರಾಜ ತಥಾ ಪ್ರಜಾ ಅಂತಾರೆ. ಸರ್, ನಿಮ್ಗೆ ಎಷ್ಟು ಜನ ಫ್ರೆಂಡ್ಸ್ ಇದಾರೆ ಸರ್? ಟೋಟಲ್ ಲೆಕ್ಕ ಹಾಕೊಂಡು ಒಂದು 100 ಲೆಕ್ಕ ಹಾಕಿಟ್ಟಿದ್ದೀರಾ? ಲೆಕ್ಕ ಹಾಕಿದ್ರು, ಬಟ್ ಯಾರನ್ನೂ ಜಾಸ್ತಿ ಮೀಟ್ ಆಗಲ್ಲ. ಇವರು ಲೆಕ್ಕ ಹಾಕಿ 100 ಫ್ರೆಂಡ್ಸ್ ನ ಇಟ್ಟಿದ್ದಾರೆ, ಆದ್ರೆ ಯಾರನ್ನೂ ಜಾಸ್ತಿ ಮೀಟ್ ಆಗಲ್ಲ. ಮತ್ತೆ ಇನ್ನೇನ್ ಫ್ರೆಂಡ್ಸ್ ಆದ್ರು ಅವರು? ಇವ್ರು 3 ಜನ ಇದಾರೆ ಸರ್. ಇವ್ರು 3 ಜನ ಇದಾರೆ, ನಾನು ಸೇರ್ಕೊಂಡ್ರೆ. ಅದರಲ್ಲಿ ಎಷ್ಟು ಜನ ಕಂಜೂಸ್ ಫ್ರೆಂಡ್ಸ್ ಇದಾರೆ? ಒಂದು 50 ಮೆಂಬರ್ಸ್ ಕಂಜೂಸ್ ಸರ್. ಅರ್ಧಕ್ಕರ್ಧ ಜನ ಕಂಜೂಸ್ ಫ್ರೆಂಡ್ಸೇ ಇರೋದು. ಈಗ ಆ ಕಂಜೂಸ್ ಫ್ರೆಂಡ್ಸ್ ನ ನೀವು ಏನಾದ್ರೂ ಮಾಡಿ ಖರ್ಚು ಮಾಡಿಸ್ಬೇಕು, ಹೋಟ್ಲ್ ಕರ್ಕೊಂಡೋಗಿ. ಅವಾಗ ಏನ್ ಮಾಡ್ತೀರಾ ಅದಕ್ಕೆ? ಏನು ಮಾಡಲ್ಲ ಸರ್, ಕರ್ಕೊಂಡು ಹೋಗ್ತೀನಿ.
ನಾನೇ ಕೊಡ್ತೀನಿ ಅಂತ ಕರ್ಕೊಂಡೋಗಿ ತಿಂದಾದ್ಮೇಲೆ ಬಿಲ್ ಕಟ್ ಅಂದ್ಬಿಟ್ಟು ಬಂದ್ಬಿಡ್ತೀನಿ. ಇಲ್ಲ ಕಟ್ಟಂತ ಬಂದ್ಬಿಡೋದು ಅಷ್ಟೇ. ಬಿಲ್ ಕಟ್ಟು ಅಂತ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ಮೆತ್ತ ಕರ್ಕೊಂಡು ಹೋಗಿ ಗೊತ್ತಾಗ್ದಂಗೆ ಬಿಲ್ ಕಟ್ಟು ಅಂತ ಮೆತ್ತಗೆ ಎದ್ದು ಬಂದ್ಬಿಡ್ತಾರೆ. ಅವ್ರಿಬ್ರು ಕಂಜೂಸಲ್ಲಿ ಇವ್ರಿಬ್ರು ಸರ್. ಇವರಿಬ್ರು ಸೇರ್ಕೋತಾರೆ. 50 ಜನದಲ್ಲಿ ಇವರಿಬ್ರು ಇನ್ನೂ ಇದಾರೆ. ಇನ್ನೊಂದೇನ್ ಆಪ್ಷನ್ ಇದೆ? ಕರ್ಕೊಂಡು ಹೋಗ್ಬಿಟ್ಟು ತಿನ್ನೋರ್ಗು ತಿನ್ಬಿಟ್ಟು ಮಚ್ಚ ಪರ್ಸ್ ಖಾಲಿ ಆಗ್ಬಿಟ್ಟಿದೆ, ಪರ್ಸೇ ಕಳ್ದೋಗೈತೆ ಅಂದ್ಬಿಟ್ಟು ಹೆಂಗಿರುತ್ತೆ? ಅವನು ಹಂಗೆ ಹೇಳ್ಬಿಟ್ರ ಚೆಕ್ ಮಾಡ್ತೇವೆ ಸರ್ ನಾವು. ಚೆಕ್ ಮಾಡ್ತಾರೆ, ಜೋಬೆ ಚೆಕ್ ಮಾಡ್ತಾರೆ ಇವರು, ಬಿಡಲ್ಲ. ಹೆಂಗಾರು ಮಾಡಿ ಮಾಡಿಸ್ತಾರೆ. ಮಾಡ್ಸೇ ಮಾಡ್ತೀವಿ. ಇವನ್ನ ಕರ್ಕೊಂಡೋಗಿ ಜ್ಯೂಸ್ ಕೊಡಿಸ್ತೀನಿ ಅನ್ಬಿಟ್ಟು ಜಲ್ದಿ ನಾನ್ ಕುಡಿಸ್ಬಿಟ್ಟು ಇವನ್ನ ಅವ್ನ ಕೈ ಕೊಟ್ಬಿಟ್ಟು ಅದು ಇರ್ತಾನಲ್ಲ ಓನರು, ಸರ್ ಇವ್ನ್ ಕಟ್ತಾನೆ ಬಿಲ್ಲು, ನಾನು ಬರಲ್ಲ ಸರ್ ಅಂತೀನಿ. ಓಕೆ, ಚೆನ್ನಾಗಿ ಜ್ಯೂಸ್ ಕುಡಿದ್ಬಿಟ್ಟು ಇವ್ರನ್ನ ಕರ್ಕೊಂಡೋಗಿ ಇವ್ರ ಕೈನ ಅವ್ರು ಕೊಟ್ಬಿಟ್ಟು ಅವ್ನ್ ಕೊಡ್ತಾನೋಗಿ ಸರ್ ನನ್ನೆಲ್ಲ ಕೇಳಂಗಿಲ್ಲ ನೀವು ಅಂತ ಹೇಳ್ಬಿಟ್ಟು ಬರ್ತಾ ಇರೋದೇ ಎದ್ದು ಆರ್ಡ್ರ್ ಅವ್ನ ಕೈಯಲ್ಲೇ ಕೊಡ್ಸೋದು. ಆರ್ಡ್ರು ಪ್ಲಾನ್ ಅದು. ಫಸ್ಟ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಆರ್ಡರ್ ಕೊಡ್ಸ್ಬಿಡೋದು ಅವ್ರ ಬಾಯ್ಲಿ. ಅವಾಗ ಅವ್ರು ಫಿಕ್ಸ್ ಆಗ್ಬಿಡ್ತಾರೆ, ಅವ್ರಿಗೆ ಅವರೇ ಆರ್ಡರ್ ಕೊಟ್ಟಿದ್ದು ಅಂತ. ಸೊ ಅದರಿಂದ ಅವ್ರು ಫಿಕ್ಸ್ ಅಲ್ಲಿಗೆ. ವೆರಿ ಗುಡ್, ಸೂಪರ್ ಪ್ಲಾನ್ ಮಾಡ್ಕೊಂಡಿದ್ದೀರ. ಹಿಂಗೆ ಕಲ್ತ್ಕೊಳ್ಳಿ. ಹೋಟ್ಲು ಕರ್ಕೊಂಡು ಹೋಗ್ತೀವಿ. ಹೋಟ್ಲಿಗೆ ಅಂತಲ್ಲ, ಎಲ್ಲಾದ್ರೂ ಸರಿ, ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀವಿ. ಎಲ್ಲಾದ್ರೂ ಕರ್ಕೊಂಡು ಹೋಗ್ತಾರೆ ಇವರು. ಪಾರ್ಕ್ ಗೀರ್ಕ್ ಎಲ್ಲ ಇವ್ರು ಇಷ್ಟ ಕರ್ಕೊಂಡು ಹೋಗ್ತಾರೆ. ಮಾಲ್ಗಳು ಅಲ್ಲೆಲ್ಲ ಹೋಗ್ತೀವಿ. ಮಾಲ್ಗಳಿಗೆಲ್ಲ ಹೋಗ್ತಾರೆ. ಹುಡುಗನ ಹುಡುಗಿನ? ಹುಡುಗನೇ. ಹುಡುಗಿರು ಯಾರು ಫ್ರೆಂಡ್ಸ್ ಇಲ್ಲ? ಇಲ್ಲ ಫ್ರೆಂಡ್ಸ್ ಇಲ್ಲ. ಇಲ್ಲ ಫ್ರೆಂಡ್ಸ್ ಇಲ್ಲ. ಅವ್ರು ಸೇರ್ಸ್ಕೊಳಲ್ವಾ? ನೀವು ಫ್ರೆಂಡ್ ಮಾಡ್ಕೊಂಡಿಲ್ಲ? ನಾವು ಫ್ರೆಂಡ್ ಮಾಡ್ಕೊಳಲ್ಲ. ಅವ್ರು ನಿಮ್ಮನ್ನ ಫ್ರೆಂಡ್ ಮಾಡ್ಕೊಂಡಿಲ್ವಾ? ನೀವು ಅವ್ರನ್ನ ಫ್ರೆಂಡ್ ಮಾಡ್ಕೊಂಡಿಲ್ಲ? ನಾನು ಅವ್ರನ್ನ ಮಾಡ್ಕೊಂಡಿಲ್ಲ. ನೀವೇ ಅವ್ರನ್ನ ಮಾಡ್ಕೊಂಡಿಲ್ಲ? ಓಕೆ ಓಕೆ. ಏನ್ ಸುಳ್ಳು ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಖರ್ಚು ಮಾಡಿಸ್ತೀರಾ? ಏನಿಲ್ಲ, ಅದೇ ಕರ್ಕೊಂಡು ಮಾಲ್ಗೆ ಹೋಗ್ತೀರಾ? ಮಾಲ್ಗೆ ಹೋಗ್ತೀವಿ. ಏನಾದೊಂದು ತಿನ್ನೋ ಐಟಮ್ ತಗೊಂತೀವಿ. ಮಾಲಲ್ಲಿ ತಗೊಂಡು ತಿನ್ನೋವಾಗ ಆಚೆ ಹೋಗ್ಬಿಡ್ತೀನಿ, ಟಾಯ್ಲೆಟ್ಗೆ ಹೋಗ್ತೀನಿ ಅನ್ಬಿಟ್ಟು ಎದ್ದು ಬಂದ್ಬಿಡ್ತೀವಿ. ಅವ್ರು ಇವರು ಏನಾದ್ರು ಸಾಮಾನು ತಗೊಂಡು ಆಚೆ ಹೋಗ್ಬಿಟ್ಟು ಬರ್ತೀನಿ, ಟಾಯ್ಲೆಟ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಆಚೆ ಬರ್ತಾರೆ. ಆಗ ಅವರಲ್ಲಿ ಲಾಕು. ಅವ್ರು ಕಟ್ ಬರ್ತಾರೆ. ಪಾನಿಪುರಿ ಗಾಡಿ ನೋಡಿದೀರಾ? ನೋಡಿದ್ವಿ. ನೋಡಿದ್ವಿ. ಪಾನಿಪುರಿ ಗಾಡಿಲಿ ಏನಕ್ಕೆ ಎಲ್ರು ಕೆಂಪು ಬಟ್ಟೆನೆ ಕಟ್ತಾರೆ? ಹೋಗೋರು ಬರೋರೆಲ್ಲ ನಿಂತ್ಕೊಳ್ಳಿ ಅಂತ. ಹೋಗೋ ಬರೋರೆಲ್ಲ ಅದ್ರ ಮೇಲೆ ನಿಂತ್ಕೊಳ್ಳಿ ಅಂತ ಕೆಂಪು ಬಟ್ಟೆ ಕಟ್ತಾರೆ. ಅದಕ್ಕೆನಾ? ಇರ್ಬೋದು, ಇದ್ರೂ ಇರ್ಬೋದು. ನೋಡಿ, ಯೋಚನೆ ಮಾಡಿ. ಇರ್ಬೋದು ಸರ್, ಇರ್ಬೋದು. ಅದೇ ಹೋಗೋ ಬರೋರೆಲ್ಲ ಅದ್ರ ಮೇಲೆ ನಿಂತ್ಕೊಳ್ಳಿ ಅಂತ. ಟ್ರೈನ್ ಕಟ್ತಾರಂತೆ, ಅದೇ ನಿಲ್ಲುತ್ತೆ. ನೀವು ಪಾನಿಪುರಿ ಜನ ನಿಲ್ಗಲ್ಲ. ಟ್ರೈನ್ ತೋರ್ಸಿದ್ರೆ ಟ್ರೈನೇ ನಿಲ್ಲುತ್ತಲ್ಲ, ಅದಕ್ಕೆ ಪಾನಿಪುರಿ ಅಂಗಡಿಲಿ ಕೆಂಪು ಬಟ್ಟೆ ಕಟ್ಟಿರ್ತಾರೆ. ಅದು ಜನಗಳು ಹೋಗೋ ಬರೋರು ಅಲ್ಲಿ ನಿಂತ್ಕೊಂಡು ಪಾನಿಪುರಿ ತಿನ್ಲಿ ಅನ್ಬಿಟ್ಟು. ಸರ್ ಅದು ಇರ್ರಿ ಹೇಳ್ತೀನಿ. ಪೊಲೀಸರು ಯಾವಾಗ್ಲೂ ಹಿಡಿತಾ ಇರ್ತಾರಲ್ಲ ಸರ್ ಈ ಗಾಡಿಗಳನ್ನ, ಅದನ್ನ ನಿಲ್ಸಕ್ಕೋಸ್ಕರ ಹಾಕ್ತಾರೆ. ಪೊಲೀಸರು ಪಾನಿಪುರಿ ಗಾಡಿ ನಡೀತಾರಲ್ಲ, ಅದನ್ನ ನಿಲ್ಸಕ್ಕೋಸ್ಕರ ಕೆಂಪು ಬಟ್ಟೆ ಕಟ್ಟಿರ್ತಾರೆ. ಸರ್ ನೀವು ಯಾವ ಗಾಡಿ ಕಟ್ಟಿರೋದು ಹೇಳ್ತಾ ಇದೀರಾ? ಬೈಕ್ಗಳು ಕಟ್ಕೊಂಡು ಹೋಗೋದು ಹೇಳ್ತಾ ಇದೀರಾ? ಹೌದು. ಬೈಕ್ ಅಲ್ಲ ರೇ, ಪಾನಿಪುರಿ ಗಾಡಿ. ಪಾನಿಪುರಿಗೆ ಸರ್? ಪಾನಿಪುರಿಗೆ ಅಂದ್ರೆ ಸರ್ ಈಗ ಜನ ಎಲ್ಲ ಓಡಾಡ್ತಾ ಇರ್ತಾರಲ್ಲ ಸರ್, ಅಂದ್ರೆ ಜನ ಎಲ್ಲ ಓಡಾಡ್ತಿರ್ತಾರಲ್ಲ, ಏನಾರ ಆದ್ರೆ ಒರ್ಸ್ಕೊಂಡು ಹೋಗ್ಲಿ ಅಂತ ಕಟ್ಟಿರ್ತಾರೆ ಅಲ್ವಾ? ಅಲ್ಲ ಸರ್, ಅದಲ್ಲ ಸರ್. ಅಂದ್ರೆ ಜನ ಹೋಯ್ತಾ ಇರ್ತಾರಲ್ಲ ಸರ್, ಜನ ಹೋಯ್ತಾ ಇರ್ತಾರ್ರಿ. ಹೋಗೋರು ಹೋಯ್ತಾ ಇರ್ತಾರೆ ಹೇಳಿ. ಅದು ನಿಂತ್ಕೊಂಡು ಅಟ್ರಾಕ್ಟಿವ್ ಕಾಣ್ಲಿ ಅಂತ ಕಟ್ಟಿರ್ತಾರೆ ಸರ್. ಜನ ಹೋಗ್ತಾ ಇರ್ತಾರಲ್ಲ, ನಿಂತ್ಕೊಂಡು ಅಟ್ರಾಕ್ಟಿವ್ ಆಗಿ ಕಾಣ್ಲಿ ಅಂತ. ಏನ್ ನಿಂತ್ಕೊಂಡು? ಪಾನಿಪುರಿ ತಿನ್ನಕ್ಕೆ ಇಂಪ್ರೆಸ್ ಬರ್ಲಿ ಅಂತ ಕಟ್ಟಿರ್ತಾರೆ ಸರ್. ಪಾನಿಪುರಿ ತಿನ್ನಕ್ಕೆ ಇಂಪ್ರೆಸ್ ಬರ್ಲಿ ಅಂತ ಕಟ್ಟಿರ್ತಾರೆ. ಆ ರೆಡ್ ಏನ್ ಇಂಪ್ರೆಸ್ ಬರುತ್ತೆ ಅದರಿಂದ? ಅದೊಂದು ಒಂದು ಚೆನ್ನಾಗಿ ಕಾಣ್ಲಿ ಅಂತ ಕಟ್ಟಿರ್ತಾರೆ ಸರ್. ಅದು ಒಂದು ಚೆನ್ನಾಗಿ ಕಾಣ್ಲಿ ಅಂತ ಕಟ್ಟಿರ್ತಾರೆ. ಆ ಒಂದು ಏನು? ಪಾನಿಪುರಿ ಸರ್. ಪಾನಿಪುರಿ ಚೆನ್ನಾಗಿ ಕಾಣ್ಲಿ ಅನ್ಬಿಟ್ಟು ಕೆಳಗಡೆ ಕೆಂಪು ಬಟ್ಟೆ ಏನಕ್ಕೆ ಕಟ್ತಾರೆ? ಅದು ತಣ್ಣಗಿರ್ಲಿ ಅಂತ ಕಟ್ಟಿರ್ತಾರೆ. ಅದು ತಣ್ಣಗಿರ್ಲಿ ಅಂತ ಕಟ್ಟಿರ್ತಾರೆ. ಯಾವ್ದು ತಣ್ಣಗಿರ್ಲಿ ಅಂತ? ಕೆಳಗಡೆದು ಪಾನಿ ಒಳಗಿರುತ್ತಲ್ಲ ಸರ್ ಮಡಿಕೆಯಲ್ಲಿ, ಪಾನಿ ತಣ್ಣಗಿರ್ಲಿ ಅಂತ ಕಟ್ಟಿರ್ತಾರೆ ಸರ್. ಮೇಲ್ಗಡೆ ಪಾನಿ ತಣ್ಣಗಿರ್ಲಿ ಅಂತ ಕೆಳಗಡೆ ಕೆಂಪು ಬಟ್ಟೆ ಕಟ್ಟಿರ್ತಾರೆ ಸರ್. ಪಾನಿ ಎಲ್ಲಿ ಇಟ್ಟಿರ್ತಾರೆ? ಮಡಿಕೆಯಲ್ಲಿ ಇಕ್ಕಿರ್ತಾರೆ. ಎಲ್ಲಿ? ಗಾಡಿ ಮೇಲೆ ಬಟ್ಟೆ ಕಟ್ಟಿರೋದ್ ಕೆಳಗೆ ತಣ್ಣಗಿರ್ಲಿ ಅಂತ ಕಟ್ತಾರೆ ಸರ್. ಪಾನಿ ಮೇಲೆ ತಣ್ಣಗ, ಕೆಳಗಡೆ ಬಟ್ಟೆ ಕಟ್ಟಿದ್ರೆ ಹೆಂಗ್ರಿ ಮೇಲ್ಗಡೆ ತಣ್ಣಗಾಯ್ತದೆ? ಸರ್, ಅಡಿಲಿ ನೀರ್ ಹಾಕಿ ತಣ್ಣಗೆ ಕಟ್ಟಿರ್ತಾರಲ್ಲ ಸರ್, ಅದರಿಂದ ತಣ್ಣಗಾಗತ್ತೆ. ಗಾಡಿ ಕೆಳಗಡೆ ಕೆಂಪು ಬಟ್ಟೆ ಕಟ್ಟಿದ್ರೆ ಪಾನಿ ಹೆಂಗ್ರಿ ತಣ್ಣಗಾಗತ್ತೆ? ನೀರ್ ಇರುತ್ತಲ್ಲ ಸರ್ ಅಲ್ಲಿ. ನೀರ್ ಎಲ್ಲಿ ಬಟ್ಟೆಲಿ ಇರುತ್ತಾ? ಸರ್, ಬಟ್ಟೆಲಿ ನೀರ್ ಇರುತ್ತೆ. ಅವಾಗ ಬಟ್ಟೆ ಮೇಲ್ ಕಟ್ಟಿದಾಗ ಅದು ಒಳಗಡೆ ಇರುತ್ತಲ್ಲ ಸರ್, ಆಗ ಅದು ತಣ್ಣಗಾಗತ್ತೆ. ಇವ್ರು ಕೆಂಪು ಬಟ್ಟೆ ಹಾಕೋರಪ್ಪ, ತಣ್ಣಗಿರ್ತಾರೆ ಇವರು? ನನಗೆ ಗೊತ್ತಿಲ್ಲ ಸರ್. ಆದಿವ್ರು ಗೊತ್ತಿಲ್ಲ. ಮತ್ತೆ ಇಷ್ಟೊತ್ತು ಏನ್ರಿ ಹೇಳಿದ್ರಿ?
ಚೆನ್ನಾಗಿ ಹೇಳಿದ್ರಿ ಒಟ್ಟು. ಸಾಂಬಾರು ರೆಡ್ ಕಲರ್ ಇರುತ್ತಲ್ಲ, ಸೋರಿದ್ರೆ ಏನಾಗ ಗೊತ್ತಾಗಲ್ಲ ಅಂತ ಕೇಳ್ತಾರೆ. ಸಾಂಬಾರು ರೆಡ್ ಕಲರ್ ಇರುತ್ತಲ್ಲ ಕೆಂಪಿಗೆ, ಸೋರಿದ್ರು ಗೊತ್ತಾಗಬಾರ್ದು ಅಂತ ಕೆಂಪು ಬಟ್ಟೆ ಕಟ್ಟಿರ್ತಾರೆ. ಯಾರು ಹೇಳ್ಕೊಟ್ರಿದ್ನ? ನನಗೆ ಥಿಂಕ್ ಮಾಡಿದ್ದು ಗೊತ್ತಾಗಿತ್ತು. ಇವ್ರು ಥಿಂಕ್ ಮಾಡಿದ್ದು, ಕೂತ್ಕೊಂಡು ಬೆಳಗ್ಗೆನೆ 6 ಗಂಟೆಗೆ ಎದ್ದು ಧ್ಯಾನ ಮಾಡ್ಕೊಂಡು ಥಿಂಕ್ ಮಾಡಿದ್ರು, ಇವ್ರಿಗೆ ಗೊತ್ತಾಯ್ತು. ಸಾಂಬಾರ್ ಕೆಂಪು ಕಲರ್ ಇರುತ್ತೆ, ಅದಕ್ಕೋಸ್ಕರ ಕೆಂಪು ಬಟ್ಟೆ ಕಟ್ಟಿರ್ತಾರೆ. ಸೋರಿದ್ರು ಗೊತ್ತಾಗಬಾರ್ದು ಅಂತ ಕೆಂಪು ಬಟ್ಟೆ ಕಟ್ಟಿರ್ತಾರೆ.